ಇನ್ನೂ ಕೂಡ ವಿರೋಧ ಪಕ್ಷದ ನಾಯಕರಾಗಿ ಮುನಿರತ್ನ ಅಂತವ್ರಿಗೆ ಇನ್ನೂ ಇಟ್ಕೊಂಡಿದ್ದೀರಾ ತಾವು? ನಾಚಿಕೆ ಬರಬೇಕು ಫಸ್ಟ್. ಅದ್ರ ಬಗ್ಗೆ ಮಾತಾಡ್ತಾರಾ? ಹಿಂದಿನ ತಿಂಗಳು ಏನು ಹೇಳಿದ್ರು, FSL ರಿಪೋರ್ಟ್ನಲ್ಲಿ ಮುನಿರತ್ನ ಅವ್ರ ವಾಯ್ಸ್ ಇದೆ ಅಂತ ಪ್ರೂವ್ ಆದರೆ ಅವ್ರಿಗೆ ವಜಾ ಮಾಡ್ತೀನಿ ಅಂತ ಹೇಳಿದ್ರಲ್ಲ. 48 ತಾಸಾಯಿತು ಸರ್, ಅದ್ರ ಬಗ್ಗೆ ಮಾತಾಡಿದಾರಾ? ಏನು ಅಷ್ಟಿದ್ರಕೇನಾ ನಿಮಗೆ ಮುನಿರತ್ನ ಬಗ್ಗೆ? ದಲಿತ ವಿರೋಧಿ, ಮಹಿಳೆಯರನ್ನ ಇದು ಮಾಡ್ತಾರೆ. ನಿಮ್ಮನ್ನೇ ಅದು ಯಾವುದೋ HIV ಇಂಜೆಕ್ಷನ್ ಚುಚ್ಚಕ್ಕೆ ನಡೆದಿದ್ರಲ್ರಿ ನಿಮ್ಮ ಶಾಸಕರೇ. ಅದ್ರ ಬಗ್ಗೆ ಮಾತಾಡಿ, ತೋರಿಸಿ. ನೀವು ನಾಯಕರಂತ ನೀವು ಪ್ರೂವ್ ಮಾಡಿ. ಇಂಥದ್ದೆಲ್ಲ ನಡೆದಿದೆ ಅಪ್ಪ, ಇದು ನಾನು ಒಪ್ಪಲ್ಲ ಅಂದ್ಬಿಟ್ಟು ವಜಾ ಮಾಡಿ ನೋಡೋಣ. ಪಾಕ್ಸ್ಕೋ ಕೇಸ್ ಅಕ್ಯೂಸ್ ಜೊತೆ ಓಡಾಡ್ತಾ ಇದ್ದೀರಲ್ರಿ, ನಿಮ್ಗೆ ನಾಚಿಕೆ ಬರಲ್ವಾ? ನಮಗೆ ಬಂದು ಪಾಠ ಹೇಳ್ತೀರಾ ವಿಧಾನಸೌಧ ಸರಿ ಇಲ್ಲ ಅಂತ? ಫಸ್ಟ್ ನಿಮ್ಮ ಮನೆ ಸರಿ ಮಾಡ್ಕೊಳ್ಳಿ. ವಿಧಾನಸೌಧ ನೋಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರು. ಸೊ CP ಯೋಗೇಶ್ವರ್ ಒಂದು ಮಾತು ಹೇಳಿದ್ದಾರೆ, ನನಗೆ ಒಂದು ಅವಕಾಶ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ JDSನ ಎಲ್ಲ ಶಾಸಕರನ್ನ ಕರ್ಕೊಂಬರ್ತೀನಿ ಕಾಂಗ್ರೆಸ್ಗೆ ಅನ್ನುವಂಥ ಮಾತು ಹೇಳಿದ್ದಾರೆ. ನೋಡಿ, ನಮಗೇನು ಯಾವುದು ಶಾಸಕರದು ಅವಕಾಶ ಇಲ್ಲ. ಆಪ್ರೇಷನ್ ಕಮಲ ಅವೆಲ್ಲ ಅವರು ಬೆಳೆಸಿದಂಥ ಪ್ರವೃತ್ತಿ. ಈಗ ನಾವು ಯಾವಾಗಲೂ ಕೂಡ ನಮ್ಮ ತತ್ವ ಸಿದ್ಧಾಂತ ಯಾರು ಒಪ್ಪಿ ಬರ್ತಾರೋ ಅವ್ರಿಗೆ ಸ್ವಾಗತ ಮಾಡಿದ ಹೊರತು ನಾವು ಯಾವತ್ತೂ ಆಪ್ರೇಷನ್ ಹಸ್ತಕ್ಕೆ ಕೈ ಹಾಕಿದವ್ರು ಅಲ್ಲ. ಸೊ ಅದರಿಂದ ಯಾರು ಬರ್ತಾರೆ ಬರಲಿ, ಅದಕ್ಕೇನಿದೆ. ನಮ್ಮ ಪಕ್ಷ ಒಂದು ಸಮುದ್ರ ಇದ್ದಂಗೆ, ಎಲ್ಲವನ್ನು ಅರಗಿಸುವ ಕೆಪಾಸಿಟಿ ನಮಗಿದೆ. ಆದರೆ ನಮ್ಮದು ಕಂಡೀಷನ್ ಏನು? ತತ್ವ ಸಿದ್ಧಾಂತ ಸಂವಿಧಾನಕ್ಕೆ ನಿಷ್ಠೆ ಇರಬೇಕು. ಅಷ್ಟಿದ್ರೆ ಎವ್ರಿಬಡಿ ಈಸ್ ವೆಲ್ಕಮ್. ಸರ್, ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಒಂದಷ್ಟು ತಂತ್ರಗಾರಿಕೆಯನ್ನು ರೂಪಿಸಿದ್ದಾವೆ. ನೀವು ಯಾವ ರೀತಿ ಸಿದ್ಧವಾಗಿದ್ದೀರಿ? ತಂತ್ರಜ್ಞಾನ ಸರ್ ಏನು ಮಾಡಿದ್ದಾರೆ ಹೇಳಿ? ಏನು ತಂತ್ರ ರೂಪಿಸಿದ್ದಾರೆ? ಇವರು ಅಶೋಕ್ ಅವರು ಬಾವಿಗೆ ಬೀಳೋಣ ಅಂತಾರೆ, ವಿಜಯೇಂದ್ರ ಅವರು ವಾಕೌಟ್ ಮಾಡೋಣ ಅಂತಾರೆ. ಅದಾ ತಂತ್ರಜ್ಞಾನ? ಅದಾನ ತಂತ್ರ ಅವ್ರದ್ದು? ಮಧ್ಯದಲ್ಲಿ ಯತ್ನಾಳ್ ಅವರು ಇವರಿಬ್ರು ಬೇಡ ಅಂತ ಇದ್ದಾರೆ. ಇವರು 3 ಜನ ಜಗಳದಲ್ಲಿ ಸದನನೇ ಕಳೆದೋಗಿದ್ರು. ವಿ ಆರ್ ರೆಡಿ ಟು ಡಿಬೇಟ್. ನೀವು ಮೂಡ ತರ್ತೀರಾ? ವಿ ಆರ್ ರೆಡಿ ಟು ಡಿಬೇಟ್. ವಾಲ್ಮೀಕಿ ಹಗರಣ ಪ್ರಕರಣ ತರ್ತೀರಾ? ವಿ ಆರ್ ರೆಡಿ ಟು ಡಿಬೇಟ್. ಆದರೆ ಜೊತೆಗೆ ನೀವು ಕೂಡ ರೆಡಿಯಾಗಿ ಡಿಬೇಟ್ ಮಾಡೋಕ್ಕೆ, ಪಾಕ್ಸ್ಕೋ ಡಿಬೇಟ್ ಮಾಡೋಕ್ಕೆ ರೆಡಿಯಾಗಿ, ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಆದಂಥ ಹಗರಣ ಡಿಬೇಟ್ ಮಾಡೋಕ್ಕೆ ರೆಡಿಯಾಗಿ, ದೇವರಾಜರ ಸ್ಟ್ರಕ್ ಟರ್ಮಿನಲ್ ಡಿಬೇಟ್ ಮಾಡೋಕ್ಕೆ ರೆಡಿಯಾಗಿ, ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂದ್ಬಿಟ್ಟು ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ರೆಡಿಯಾಗಿ, ವಕ್ಫ್ ಆಸ್ತಿನಲ್ಲಿ ನೀವು ಯಾಕೆ 3,000-4,000 ನೋಟಿಸಸ್ ಕೊಟ್ರಿ, ರೆಡಿಯಾಗಿರಿ. 330 ಕೋಟಿ ರೂಪಾಯಿ ಖರ್ಚು ಮಾಡಿ GIS ಮ್ಯಾಪಿಂಗ್ ಮಾಡಿಸ್ತಾರಲ್ರಿ ವಕ್ಫ್ದು, ಅದ್ರ ಬಗ್ಗೆ ರೆಡಿಯಾಗಿ. ಇವರೆಲ್ಲ ನಾವು ರೆಡಿ ಇರ್ತೀವಿ, ನೀವು ರೆಡಿಯಾಗಿ ಬನ್ನಿ. ಬಟ್ ನಿಮ್ಮ ತಂತ್ರವನ್ನು ಅನುಷ್ಠಾನಕ್ಕೆ ತರೋ ಯಾವ ನಾಯಕರು ಅದನ್ನೂ ರೆಡಿ ಮಾಡ್ಕೊಂಡು ಬನ್ನಿ ದಯವಿಟ್ಟು. ಸುಮ್ಮನೆ ಅಲ್ಲಿ ಬಂದು ಒಬ್ಬರು ವಾಕೌಟು, ಒಬ್ಬರು ಬಾವಿಗೆ ಬೀಳೋದು, ಒಬ್ಬರು ಇಲ್ಲ ನಾನು ಮಾತಾಡಬೇಕು ನೀನು ಮಾತಾಡಬೇಕು. ಅಲ್ಲಿ 1 ಮ್ಯಾನ್ ಶೋ, ಅಪ್ಮ್ಯಾನ್ಶಿಪ್ ಶೋ ನಡೆದಿದೆ. ಅಲ್ಲಿ ಎಲ್ಲರೂ ಮೋನೋ ಆ್ಯಕ್ಟಿಂಗು, ಏಕ ಅಭಿನಯ ಪಾತ್ರ ಅಂತಾರಲ್ಲ, ಅದಕ್ಕೆ ಎಲ್ಲರೂ ಒಬ್ಬೊಬ್ಬರು ನಿಂತ್ಕೊಂಡು ಅವ್ರವ್ರ ಮೋನೋ ಆ್ಯಕ್ಟಿಂಗು. ಮೋದಿಯವರು ಇಲ್ಲ ನಾನು ಮೋದಿಯವರಿಗೆ ಮನವೊಲಿಸ್ಬೇಕು, ನಾನು ನಡ್ಡಾ ಅವರಿಗೆ ಹೋಲಿಸ್ಬೇಕು, ಅಮಿತ್ ಶಾ ಅವ್ರನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಮೋನೋ ಆ್ಯಕ್ಟಿಂಗ್ ಕ್ಯಾರೆಕ್ಟರ್ಸ್ ಇವರೆಲ್ಲರೂ ಅಷ್ಟೇ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.